ಇವಾಗ ಇನ್ನ ಬಿಗ್ ಬಾಸ್ ಮನೆಯಲ್ಲಿ ಏನಾದ್ರು ಜಗಳ ನಡೀತಾ ಇತ್ತು ಅಂತಂದ್ರೆ ಮೋಸ್ಟ್ ಆಫ್ ದಿ ಟೈಮ್ ಧನುಷ್ ಅವರು ಜಗಳ ಬಿಡಿಸೋ ಜಾಗದಲ್ಲಿ ಇರ್ತಾ ಇದ್ರು. ಬಟ್ ಎಲ್ಲೋ ಎರಡು ಇನ್ಸಿಡೆಂಟ್ ಅಲ್ಲಿ ಅವರೇ ಜಗಳ ಆಡೋ ಜಾಗದಲ್ಲಿ ನಿಂತ್ಕೊಂಡಿದ್ರು. ಒಂದು ಡಾಕ್ ಸತೀಶ್ ಅವ್ರ ಜೊತೆಗೆ, ಇನ್ನೊಂದು ಧ್ರುವಂತ್ ಅವ್ರ ಜೊತೆಗೆ. ಡಾಕ್ ಸತೀಶ್ ಅವ್ರದ್ದು ಬಹುಶಃ ಜನಗಳೇ ಮರ್ತ್ಬಿಟ್ಟಿದ್ದಾರೆ ಅನ್ಸುತ್ತೆ, ತುಂಬಾ ದಿನ ಆಗ್ಬಿಟ್ಟಿದೆ. ಬಟ್ ಧ್ರುವಂತ್ ಅವ್ರದ್ದು ತುಂಬಾ ಇನ್ನ ಈ ನಡುವೆನೇ ನಡೆದಿರೋ ತರ ಇದೆ ಅದು. ಹೇಗೆ ಧ್ರುವಂತ್ ಅವ್ರನ್ನ ಹೇಗೆ ಹ್ಯಾಂಡಲ್ ಮಾಡ್ಕೊಂಡ್ರಿ ನೀವು ಅಂತ? ಅಂದ್ರೆ ಅವರು ಮಾತಿನ ಬರದಲ್ಲಿ ಏನೇನೋ ಹೇಳ್ಬಿಡ್ತಾರೆ, ಅದು ತುಂಬಾ ಒಂಥರ ಮನೆಯಲ್ಲಿ ಒಂಥರ ಅಶಾಂತಿ ಕ್ರಿಯೇಟ್ ಮಾಡಿಬಿಡುತ್ತೆ ಆ ಟೈಮಿಗೆ. ಆ್ಯಂಡ್ ನೀವು ಯಾವತ್ತೂ ಪೇಷನ್ಸ್ ಕಳ್ಕೊಂಡೇ ಇರೋರು ಅವತ್ತು ಪೇಷನ್ಸ್ ಕಳ್ಕೊಂಡ್ಬಿಡ್ತೀರಿ. ಅಂದರೆ ನಾನು ಯಾವತ್ತೂ ಧ್ರುವಂತ್ ಕೆಟ್ಟವನು ಅಂತ ನಾನು ಯಾವತ್ತೂ ಹೇಳಿಲ್ಲ. ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಈಸ್ ವೆರಿ ಗುಡ್. ನಾನು ನೋಡಿದ್ದೀನಲ್ಲ ಮನೆ ಒಳಗಡೆ, ವಿ ಕ್ಯಾನ್ ಬಿಲೀವ್ ಇನ್. ಯಾವುದನ್ನ ಒಂದು ಟಾಸ್ಕ್ ಉಸ್ತುವಾರಿ ಏನಾದರೂ ಒಂದು ಅಂತ ಬಂದಾಗ ವಿ ಕ್ಯಾನ್ ಬಿಲೀವ್ ಇನ್. ಬಟ್ ಅದೆಲ್ಲ ಬಿಟ್ಟು ಇನ್ನೊಂದು ಸಿಚುವೇಶನ್ಸ್ ಅದು ಇದು ಅಂತ ಬಂದಾಗ ಅವ್ರ ತಪ್ಪು ಅಂದ್ರೆ ಅವ್ರು ಒಪ್ಕೊಳ್ಳಲ್ಲ. ನಾನು ಈ ಸೀಸನ್ ಪೂರ್ತಿ ಇದು ಒಂದೇ ಹೇಳಿದ್ದೀನಿ, ನಿಮ್ ತಪ್ಪು ಅಂತ ಹೇಳಿದಾಗ ಒಪ್ಕೊಳ್ಳಿ, ಸ್ವಲ್ಪ ಮೆತ್ತಗೆ ಮಾತಾಡಿ, ನನ್ನ ವಾಯ್ಸ್ ಇರೋದೇ ಹಿಂಗೆ ಅಂದ್ರೆ ಅದು ನಿಮ್ಮ ವಾಯ್ಸ್ ಹಂಗಿರೋದ್ರಿಂದ ನೀವು ಹಂಗೆ ಮಾತಾಡಿದ್ರೆ ಆಪೋಸಿಟ್ ಇರೋರ್ಗೂ ಕೋಪ ಬರುತ್ತೆ, ಜಗಳ ಆಗುತ್ತೆ. ಆ ಪ್ರೋಸೆಸ್ಸಲ್ಲಿ ನನಗೂ ಅವರು ನಾನೇನೋ ಹೇಳಿದ್ರೆ ಅವ್ರು ಅದನ್ನೇನೋ ತಗೊಂಡು ಅವ್ರು ಅರ್ಥ ಮಾಡ್ಕೊಳ್ಳೋದು ಬೇರೆ ತಗೊಂಡಿರ್ತಾರೆ. ಅವ್ರು ಏನೋ ಅರ್ಥ ಮಾಡ್ಕೊಂಡು ಅವ್ರು ಏನೋ ಬೇರೆ ಕೆಟ್ಟ ಮಾತುಗಳೆಲ್ಲ ಯೂಸ್ ಮಾಡಿದ್ರು. ಅದಕ್ಕೆ ನಂಗೆ ಕೋಪ ಬಂತು ಅಷ್ಟೇ. ಅದನ್ನು ಬ್ರೋ ಹಿಂಗೆ ಹೇಳೋದು ತಪ್ಪು ಅಂತಂದರೆ ನಾನು ಹೇಳೋದೆ ಹಂಗೆ, ಅದು ಹಂಗಲ್ಲ, ನಾನು ಹೇಳಿದ್ದು ಅದಲ್ಲ, ನಾನು ಹೇಳಿದ್ದು ಬೇರೆ ಅಂತಂದಾಗೆ ಕೋಪ ಜಾಸ್ತಿ ಆಗಿದ್ದು ನನಗೆ. ನಮ್ಗೆ ಗೊತ್ತು, ಎಲ್ರಿಗೂ ಗೊತ್ತು ನೀವು ಹೇಳಿದ್ದು ಅದೇ ಅಂತ. ಯಾವಾಗ ಅದು ಇಲ್ಲ ನಾನು ಹಿಂಗೆ ಹೇಳಿದ್ದು ಅಂತಂದಾಗೆ ಕೋಪ ಜಾಸ್ತಿ ಆಗಿದ್ದು, ಅದಕ್ಕೆ ಜಗಳ ಮಾಡಿದೆ. ಅದಾದಮೇಲೆ ಅವ್ರ ವಿಚಾರದಲ್ಲಿ ಇಡೀ ಸೀಸನಲ್ಲಿ ಒಬ್ರು ವಿಚಾರದಲ್ಲಿ ನಾನು ತಪ್ಪು ಮಾಡಿದ್ದೀನಿ ಅಂತ ಅನ್ಸಿದೆ ಧ್ರುವಂತ್ ವಿಚಾರದಲ್ಲಿ. ಅವ್ರ ಬಗ್ಗೆ ರಿಷಾ ಅವ್ರೇನೋ ಮಾತಾಡಬೇಕಾದ್ರೆ ಅದನ್ನು ಕೇಳಿಸ್ಕೊಂಡು ನಾನು ಏನೂ ಹೇಳಲಿಲ್ಲ ಅಂತ, ಅದು ಆ ವಿಚಾರಕ್ಕೆ ನಾನು ಅವ್ರಿಗೆ ಸಾರಿ ಕೇಳಿದ್ದೀನಿ. ಅದು ಬಿಟ್ಟರೆ ಈಸ್ ವೆರಿ ಗುಡ್. ಆ ಥರ ಕ್ಲೋಸು ಇಲ್ಲ. ಅಂದರೆ ನನಗೆ ಇಡೀ ಬಿಗ್ ಬಾಸ್ ಇದರಲ್ಲಿ ನನಗೆ ಒಬ್ರು ವೈಬ್ ಸೆಟ್ ಆಗಿಲ್ಲ ಅಂದರೆ ಧ್ರುವಂತ್ ಒಬ್ಬರೇ. ವೈಬ್ ಸೆಟ್ ಆಗಿಲ್ಲ, ಕೆಟ್ಟವರು ಅಂತಲ್ಲ, ವೈಬ್ ಸೆಟ್ ಆಗಿಲ್ಲ. ಓಕೆ, ಕಾವ್ಯ ಜೊತೆ ಮಾತಾಡ್ತಾ ಇದ್ದೆ, ಇದೊಂದು ಲಾಸ್ಟ್ ಕ್ವೆಶನ್. ಅವ್ರು ಹೇಳ್ತಾ ಇದ್ರು ನಾನು ಆ್ಯಕ್ಚುಲಿ ಜಾಸ್ತಿ ಇದ್ದಿದ್ದು ಧನುಷ್ ಜೊತೆಗೆ, ಧನುಷ್ ಮತ್ತು ಸ್ಪಂದನ ಜೊತೆಗೆ, ಬಟ್ ಹೊರಗಡೆ ಎಲ್ಲ ಗಿಲ್ಲಿ ಕಾವು ಅಂತ ಆಗ್ಬಿಡ್ತು ಅಂತ. ನಿಮ್ಮ ಕಾವ್ಯ ಸ್ಪಂದನ ಬಾಂಡಿಂಗ್ ಬಗ್ಗೆ ಹೇಳಿ. ದೇ ವೆರಿ ಗುಡ್ ಫ್ರೆಂಡ್ಸ್. ಇವಾಗ ಫ್ರೆಂಡ್ಸ್ ಅದೇ ನಾನು ಹೇಳಿದ್ನಲ್ಲ, ಇವಾಗ ಗಿಲ್ಲಿ ಕಾವ್ಯನ ಬಿಟ್ಕೊಡಲ್ಲ. ಹಂಗೆ ಇವಾಗ ಕಾವ್ಯ ಬಂದು ನನ್ನನ್ನು ಕೇಳಿದಾಗೂ ನನಗೆ ಅನ್ಸಿದ್ದು ನಾನು ಹೇಳಲೇಬೇಕು, ನಾನು ಹೇಳ್ತೀನಿ ನನ್ನ ಸಜೆಷನ್. ಆ ಥರ ನಮ್ಮ 3 ಜನ ಬಾಂಡಿಂಗ್. ನಾನೇನೋ ತಪ್ಪಿದ್ದಾಗ ನಾನೇನೋ ಒಂದು ಇಲ್ಲ ಈ ಥರ ರಘುವಣ ಆ ಥರ ಕ್ಯಾಪ್ಟನ್ಸ್ ಇದು ಕಾಯಿನ್ ತೊಗೊಂಡಿದ್ದು ತಪ್ಪು ಅಂತ ಅಂದಾಗ ಅವರಿಬ್ಬರು ಕೂತ್ಕೊಂಡು ತಪ್ಪಲ್ಲ, ಅದು ಇಲ್ಲಿ ಗೇಮು ಸ್ವಾರ್ಥ ಯೋಚನೆ ಮಾಡಬೇಕು. ನಾವಿವಾಗ ಕ್ಯಾಪ್ಟನ್ ಆಗೋದು ಇಂಪಾರ್ಟೆಂಟ್, ಎಷ್ಟು ಇಂಪಾರ್ಟೆಂಟು ಹೇಗೆ ಕ್ಯಾಪ್ಟನ್ ಆದ್ವಿ ಅನ್ನೋದು ಅಷ್ಟೇ ಇಂಪಾರ್ಟೆಂಟು. ಯಾಕಂದರೆ ಈ ಪ್ರತಿಯೊಂದು ಜರ್ನಿನೂ ಎಲ್ಲರೂ ನೋಡ್ತಾ ಇರ್ತಾರೆ. ಹೊರಗಡೆ ಬಾಡಿ ಮಾಡೋದು ಇಂಪಾರ್ಟೆಂಟು, ಆದರೆ ಬಾಡಿ ಮಾಡಿದ ಜರ್ನಿ ಯಾರೂ ನೋಡಲ್ಲ. ಸೊ ಅದು ಗೊತ್ತಾಗಲ್ಲ. ಲಾಸ್ಟಲ್ಲಿ ಒಂದು ಬಾಡಿ ಮಾಡೋದನ್ನ ಸೂಪರ್ ಅಷ್ಟೇ. ಆದರೆ ಅಲ್ಲಿ ಆ ಪ್ರೋಸೆಸ್ಸು ನೋಡ್ತಾರೆ, ಎಲ್ರಿಗೂ ಆ ಪ್ರೋಸೆಸ್ಸು ಕಾಣಿಸುತ್ತೆ ಹೆಂಗೆ ಕ್ಯಾಪ್ಟನ್ ಅದ ಅಂತ. ಅದು ತಪ್ಪು ಅಂತ ನಾನು ಆ ಥರ ನಾನು ಹೇಳಿದಾಗ ಅವ್ರು ಒಪ್ಕೊಳ್ತಾ ಇದ್ರು. ಅವ್ರೇನೋ ಹೇಳಿದಾಗ ನಾನು ಇದು ತಪ್ಪು ಅಂದರು ಅದನ್ನೂ ಒಪ್ಕೊಳ್ತಾ ಇದ್ರು. ಸೊ ಕಾಂಪಿಟೇಟರು ಆಗಿದ್ವಿ, ಫ್ರೆಂಡ್ಸು ಆಗಿದ್ವಿ. ಎಲ್ಲೂ ಅವ್ರ ಸಪೋರ್ಟ್ಗೆ ನಾನು ನಿಂತ್ಕೊತಾ ಇರಲಿಲ್ಲ. ಯಾಕಂದರೆ ಅವ್ರು ನನಗೆ ಯಾವಾಗ ಅನಿಸ್ತಾ ಇತ್ತು ಅಂದರೆ, ಯಾರಾದರೂ ಜಗಳ ಆಡ್ಬೇಕು ಅಂದರೆ, ಯಾರಾದರೂ ನಾನು ಮಾತಾಡಿದಾಗ ವಾಪಸ್ ಮಾತಾಡದೇ ಇದ್ದಾಗ ನಾನು ಕಾಣಿಸ್ಕೊತಾ ಇಲ್ಲ ಅಂತಲೇ ಅನ್ಸೋದು. ಹಂಗೆ ಅವ್ರು ಯಾರೋ ಸ್ಪಂದನ ಮತ್ತು ಧ್ರುವಂತ್ ಜಗಳ ಆಡ್ಬೇಕಾದ್ರೆ ನಾನು ಎಂಟ್ರ್ ಆಗ್ತಾ ಇರಲಿಲ್ಲ. ಅವ್ರ ಟೈಮು ಅವ್ರು ಕಾಣಿಸ್ಕೊಂತಾರೆ, ಸೊ ಕಾಣಿಸ್ಕೊಂಡ್ಲಿ ಅಂತ. ಸೊ ವಿ ವೇ ಗುಡ್, ಚೆನ್ನಾಗಿತ್ತು.